ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ವಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇದು ನಮ್ಮ ಟ್ರಿಪ್ನ ಸೆಕೆಂಡ್ ವ್ಲಾಗು. ಫಸ್ಟ್ ವ್ಲಾಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಇನ್ನು ಸೆಕೆಂಡ್ ವ್ಲಾಗ್ನಲ್ಲಿ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬೇಲೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ಹಸ್ಬೆಂಡ್ ಅವ್ರ ಕಸಿನ್ ಮನೆಯಲ್ಲಿ ಸ್ಟೇ ಆಗಿದ್ವಲ್ವಾ, ಸೊ ಅದು ಬಂದು ಚಂದ್ರಾಯಪಟ್ಟಣ. ಅಲ್ಲಿಂದ ಬೇಲೂರು ತುಂಬ ಹತ್ರ ಇದ್ವಲ್ಲ, ಸೊ ಆನ್ ದ ವೇ ಧರ್ಮಸ್ಥಳಕ್ಕೆ ಹೋಗುವಾಗ ಹಾಗೆ ಈ ದೇವಸ್ಥಾನನೂ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬಂದು. ಇನ್ನು ನಾನು ಈ ದೇವಸ್ಥಾನನ ನೋಡಿರಲಿಲ್ಲ, ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಇದನ್ನು ನೋಡಿದಾಗುತ್ತೆ, ಹೀಗೆ ಹೋಗೋಣ ಬಾ ಅಂತ ಕರ್ಕೊಬಂದರು. ಇನ್ನು ಇಲ್ಲಿ ಬಂದ ತಕ್ಷಣ ಬೈಕ್ನ ಪಾರ್ಕ್ ಮಾಡಿ ಹಾಗೆ ನಮ್ಮ ಲಗೇಜ್ನೆಲ್ಲ ಲಗೇಜ್ ಕೌಂಟ್ರಲ್ಲಿ ಇಟ್ಟು ಟಿಕೆಟ್ಸ್ ಎಲ್ಲ ತೊಗೊಂಡು ಇನ್ನು ದೇವಸ್ಥಾನದ ಒಳಗೆ ಹೊರಟು. ಇನ್ನು ಈ ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇವಾಗಿನ ಟೆಕ್ನಾಲಜಿನಲ್ಲಿ ಯಾವ್ದ್ಯಾವ ಥರನೋ ಡಿಸೈನ್ಸ್ ಕ್ರಿಯೇಟ್ ಮಾಡ್ತಾರೆ, ಮಿಷಿನ್ಸ್ ಯೂಸ್ ಮಾಡಿ ಕೆತ್ತನೆ ಎಲ್ಲ ಮಾಡ್ತಾರೆ. ಬಟ್ ಆವಾಗಿನ ಕಾಲದಲ್ಲೇ ಯಾವುದೇ ರೀತಿಯ ಮಿಷಿನ್ಸ್ ಇಲ್ಲದೆ, ಯಾವುದೇ ರೀತಿಯ ಟೆಕ್ನಾಲಜಿ ಇಲ್ಲದೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಇನ್ನು ಈ ದೇವಸ್ಥಾನದಲ್ಲಿರುವಂಥ ಕೆತ್ತನೆ ಎಲ್ಲ ನೋಡಿ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ವಾರ ಆದರೂ ಸಾಕಾಗಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಒಂದೊಂದು ಕೆತ್ತನೆಯಲ್ಲೂ ಒಂದೊಂದು ವಿಶೇಷತೆ ಇದೆ, ಹಾಗೆ ಒಂದೊಂದು ರೀಸನ್ ಇದೆ ಅದರ ಹಿಂದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇನ್ನು ದೇವಸ್ಥಾನದ ಒಳಗಡೆ ಎಲ್ಲ ನಾನು ಜಾಸ್ತಿ ರೆಕಾರ್ಡಿಂಗ್ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಅಲೋ ಇರಲಿಲ್ಲ. ಸೊ ಜಸ್ಟ್ ಅದು ಒಂದು ಏನು ಡಿಫ್ರೆಂಟ್ ಇದೆ ಅಂತ ಅಲ್ಲಿ ಗೈಡ್ಸ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಸೊ ಅದಕ್ಕೋಸ್ಕರ ಅದು ಒಂದು ಮಾಡಿಕೊಂಡೆ. ಇನ್ನು ಹೊರಗಡೆ ಬಂದರೆ ಇಲ್ಲಂತೂ ಯಾವ್ಯಾವ ಥರ ಕೆತ್ತನೆ ಇದೆ ಅಂದರೆ ನಮ್ಗೆ ಇದುವರೆಗೂ ನಾವು ನೋಡೇ ಇಲ್ಲ, ಅಷ್ಟು ಚೆನ್ನಾಗಿರುವಂಥ ಕೆತ್ತನೆಗಳಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ್ಯಾವ ಥರ ಕೆತ್ತನೆಗಳಿದ್ದಾವೆ ಅಂದರೆ ವಿತೌಟ್ ಯಾವುದೇ ಮಿಷಿನ್ನು ಎಷ್ಟು ಚೆನ್ನಾಗಿ ಕೆತ್ತನೆನ ಮಾಡಿದ್ದಾರೆ ಅಂದರೆ ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ ನಾವು, ಅಷ್ಟು ಚೆನ್ನಾಗಿದೆ. ಇನ್ನು ಇಲ್ಲಿ ನಾವು ಯಾವ್ಯಾವುದೆಲ್ಲ ಅಬ್ಸರ್ವ್ ಮಾಡಿದ್ವಿ ಅಂದರೆ ಒಂಟೆಗಳು, ಕುದುರೆ, ಹಾಗೆ ಕುದುರೆ ಮೇಲೆ ಕೂತ್ಕೊಂಡು ರಾಜ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇರೋದು, ಹಾಗೆ ಹಸುಗಳದು ಮತ್ತು ರಾಮಾಯಣದ ದೃಶ್ಯಗಳನ್ನು ಕೂಡ ಕೆಲವೊಂದು ಇಲ್ಲಿ ಕೆತ್ತನೆನ ಮಾಡಿದ್ದಾರೆ. ನಾವು ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಹಾಗೆ ಅಲ್ಲಿ ಗೈಡ್ಸ್ಗಳಿದಾರಲ್ವ, ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಅವ್ರನ್ನ ಕೇಳಿ ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ನಮಗೆ ಟೈಮ್ ಆಗಿಬಿಡುತ್ತೆ, ಧರ್ಮಸ್ಥಳ ರೀಚ್ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಏನೂ ಕೇಳಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನಾವು ಇದರ ಇತಿಹಾಸನೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಜಸ್ಟ್ ಇವಾಗ ಹಾಗೆ ನೋಡಿಕೊಂಡು ವೀಡಿಯೋಸ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಇನ್ನು ಅಲ್ಲಿ ನಿಂತಿರುವಂಥ ಲಕ್ಷ್ಮಿ, ವಿಷ್ಣು, ಹಾಗೆ ಮೋಹಿನಿ, ಇನ್ನು ಇಲ್ಲಿ ವಾದ್ಯಗಳನ್ನೆಲ್ಲ ನುಡಿಸ್ತಾ ಇದ್ದಾರೆ, ಕೊಳಲು, ತಬಲ, ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಕೆತ್ತನೆಗಳಂತೂ ಇದೆ. ನೋಡಿ ಅರ್ಥ ಮಾಡ್ಕೊಬೇಕು, ಬಟ್ ಇದು ತುಂಬ ಟೈಮ್ ಹಿಡಿಯುತ್ತೆ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಷ್ಟು ಚೆನ್ನಾಗಿದ್ದಾವೆ. ಅಲ್ಲಿಂದ ಬರೋದಕ್ಕೆ ನನಗಂತೂ ಮನಸ್ಸೇ ಇರಲಿಲ್ಲ, ಬಟ್ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಮೋರ್ ದ್ಯಾನ್ 600 ಟೈಪ್ಸ್ ಆಫ್ ಹೇರ್ ಸ್ಟೈಲ್ಸ್ ಇದೆಯಂತೆ ಈ ದೇವಸ್ಥಾನದ ಸುತ್ತಲೂ. ಅದರಲ್ಲಿ ಇಲ್ಲಿ ಒಂದು 3 ಇದ್ದಾವೆ. ಇವಾಗ ನಾವು ಏನೇನು ಹಾಕ್ತೀವಿ, ಪೋನಿಟೇಲು ಅಥವಾ ಬನ್ನು ಅಥವಾ ಬೇರೆ ಥರ ಹೇರ್ ಸ್ಟೈಲ್ಸ್ ಎಲ್ಲ ಮಾಡ್ತೀವಲ್ವ, ಅದೆಲ್ಲ ಆಗಿನ ಕಾಲದಲ್ಲೇ ಅವರು ಹೇರ್ ಸ್ಟೈಲ್ಸ್ನ ಮಾಡಿದ್ದಾರೆ. ಅದೆಲ್ಲ ಇಲ್ಲಿ ಈ ದೇವಸ್ಥಾನದ ಸುತ್ತಲೂ ಆ ಹೇರ್ ಸ್ಟೈಲ್ಸ್ ಎಲ್ಲ ಇದೆಯಂತೆ. ಇನ್ನು ಇದೆಲ್ಲ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಬಟ್ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಹೊರಟು ಅಲ್ಲಿಂದ. ಮತ್ತೆ ಅಲ್ಲೇ ಇದ್ದರೆ ಧರ್ಮಸ್ಥಳ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ. ಇನ್ನು ಬರಬೇಕಾದ್ರೆ ಅಲ್ಲಿ ಕಲ್ಯಾಣಿ ಕೂಡ ಇತ್ತು, ಅಲ್ಲೂ ಕೂಡ ಹೋಗಿ ನೋಡಿಕೊಂಡು ಬಂದ್ವಿ. ಇನ್ನು ಅದರೊಳಗಡೆ ಆಮೆಗಳೆಲ್ಲ ಇತ್ತು, ಬಟ್ ನನ್ನ ಫೋನಲ್ಲಿ ಅಷ್ಟೊಂದು ಫೋಕಸ್ ಆಗಿಲ್ಲ. ಅಲ್ಲಿ ಬ್ಲ್ಯಾಕ್ ಕಾಣಿಸ್ತಾ ಇದ್ವಲ್ವ, ಸೊ ಅದೆಲ್ಲ ಆಮೆಗಳು. ಇನ್ನು ಇಲ್ಲಿ ತುಂಬ ಜನ ಸ್ಕೂಲ್ ಮಕ್ಕಳುಗಳೇ ಇದ್ದರು, ಅಂದರೆ ಅವರು ಟ್ರಿಪ್ಪಿಗೆ ಇವಾಗ ವಿಂಟರ್ ಸೀಸನ್ ಅಲ್ವಾ, ಟ್ರಿಪ್ಪಿಗೆ ಕರ್ಕೊಂಡು ಬಂದಿದ್ರು ಅನಿಸುತ್ತೆ. ತುಂಬ ಅಂದರೆ ತುಂಬ ಸ್ಕೂಲವ್ರು ಬಂದಿದ್ದರು, ಒಂದು 10 to 15 ಸ್ಕೂಲ್ ಸ್ಟೂಡೆಂಟ್ಸ್ ಇದ್ದರು ಅನಿಸುತ್ತೆ. ಇಲ್ಲಿ ಬರೀ ಅವರೇ ದೇವಸ್ಥಾನದ ತುಂಬಾ ಅವರೇ ಇದ್ದರು, ಬಟ್ ಅವ್ರಿಗೆ ನೀಟಾಗಿ ನೋಡಲಿಕ್ಕೂ ಬಿಡ್ತಾ ಇರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. 5 ಮಿನಿಟ್ಸ್ ಕರ್ಕೊಂಡು ಬರ್ತಿದ್ರು, ಕರ್ಕೊಂಡು ಹೋಗ್ತಿದ್ರು ಅಷ್ಟೇ. ಇನ್ನು ನಾವು ಕೂಡ ಹೊರಟು, ಲೇಟ್ ಆಗಿಬಿಡುತ್ತೆ ಮತ್ತು ಬಿಸಿಲಾದರೆ ಹೋಗೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಹೊರಟು. ಇನ್ನು ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಬೇರೆ ಎಲ್ಲೂ ಹೋಗೋದಿಲ್ಲ. ಇನ್ನು ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಹಸ್ಬೆಂಡು ಹರಕೆ ಮಾಡ್ಕೊಂಡಿದ್ರಂತೆ ಒಂದು 5-6 ಇಯರ್ಸ್ ಬ್ಯಾಕು. ಸೊ ಆ ಹರಕೆನ ತೀರ್ಸೋದಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ.
ಇನ್ನು ನಾವು ಹೋಗ್ತಾ ಇರೋದು ಬಂದು ಚಾರ್ಮಡಿ ಘಾಟ್ ರೂಟಿಂದ ಹೋಗ್ತಾ ಇದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವೆದರು ಅಂತ. ಅಂದರೆ ಇಲ್ಲಿ ಬಿಸಿಲಿದ್ರೂ ಕೂಡ ನಮಗೆ ಸೆಕೆ ಅಂತ ಅನ್ನಿಸ್ತಾ ಇಲ್ಲ, ಅಷ್ಟು ತಂಪಾಗಿದೆ. ಯಾಕಂದರೆ ಅಷ್ಟು ಗ್ರೀನರೀಸ್ ಇದೆ, ಅಷ್ಟು ಕೂಲಾಗಿದೆ. ಇಲ್ಲಿಂದ ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಇದರಲ್ಲಿ ಮಳೆ ಬರ್ತಾ ಇರಬೇಕು, ಇನ್ನೂ ತುಂಬ ಚೆನ್ನಾಗಿರೋದಕ್ಕೆ ನೋಡೋದಕ್ಕೆ. ಮಳೆ ಇಲ್ಲ, ಇವತ್ತು ಬಿಸಿಲಿದೆ. ಮಳೆ ಬಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಅಂತ. ಬಟ್ ಗೊತ್ತಿಲ್ಲ, ಮಳೆ ಬರಲಿಲ್ಲ. ಮಳೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಅವ್ರು ಹೇಳಿದ್ಮೇಲೆ ಅನಿಸ್ತು ನನಗೂ ಮಳೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಎನ್ವಿರಾನ್ಮೆಂಟ್ ಅಂತ. ಇನ್ನು ನಾವು ಬೇಲೂರಿಂದ ಹೊರಟಿದ್ದು ಆಲ್ಮೋಸ್ಟ್ 12 ಆಗಿತ್ತು ಅನಿಸುತ್ತೆ. 12 ಅಲ್ಲ, ಒಂದು 11:45 12 ಆಗಿತ್ತು ಅನಿಸುತ್ತೆ. ಇನ್ನು ಅಲ್ಲಿಂದ ನಾವು ಡೈರೆಕ್ಟ್ ಧರ್ಮಸ್ಥಳಕ್ಕೆ ಬಂದ್ವಲ್ಲ. ಇನ್ನು ಧರ್ಮಸ್ಥಳಕ್ಕೆ ಬಂದಾಗ 3:30 ಆಗಿತ್ತು. ಇನ್ನು 3:30ಗೆ ಬಂದು ರೂಮ್ ಆಲ್ರೆಡಿ ಬುಕ್ ಮಾಡಿದ್ವಿ. ಸೊ ಬಂದು ಹೋಟೆಲಲ್ಲಿ ಚೆಕ್-ಇನ್ ಆದ್ವಿ. ಚೆಕ್-ಇನ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ದೀವಿ. ಇವಾಗ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ. ನನ್ನ ಹಸ್ಬೆಂಡ್ ನೋಡಿ ಇಲ್ಲಿ ವೈಟ್ ಆ್ಯಂಡ್ ವೈಟಲ್ಲಿ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಇನ್ನು ನಾನು ಕೂಡ ರೆಡಿಯಾಗಿದ್ದೀನಿ. ನಾನು ಒಂದು ಬಾರ್ಡ್ರ್ ಸ್ಯಾರಿ ಹಾಗೆ ಒಂದು ಸಿಂಪಲ್ ಸ್ಯಾರಿನ ತೊಗೊಂಡೋಗಿದ್ದೆ, ಯಾಕಂದರೆ ಅಲ್ಲಿ ತುಂಬ ಸೆಕೆ ಇರುತ್ತೆ ಅಂತ. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ನನಗೆ ಇಲ್ಲಿ ನಿಜವಾಗ್ಲೂ ಎಷ್ಟು ಸೆಕೆ ಇದೆ ಅಂತ. ಸೊ ಅದಕ್ಕೋಸ್ಕರ ನಾನು ಬಾರ್ಡ್ರ್ ಸ್ಯಾರಿನ ಹಾಕ್ಕೊಳ್ಳಿಲ್ಲ, ನನ್ನ ಕೈಲಿ ಆಗೋದಿಲ್ಲ ಅದನ್ನು ಮೇಂಟೈನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಸಿಂಪಲ್ ಸ್ಯಾರಿನೇ ಹಾಕ್ಕೊಂಡು ಹೊರಟು. ಇನ್ನು ಹೋಟೆಲಿಂದ ದೇವಸ್ಥಾನಕ್ಕೆ ಆಟೋದಲ್ಲಿ ಹೋದ್ವಿ, ಯಾಕಂದರೆ ಅಲ್ಲಿ ಮತ್ತೆ ಬೈಕ್ ಪಾರ್ಕಿಂಗು ಅದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಆಟೋದಲ್ಲಿ ಹೋದ್ವಿ. ಇನ್ನು ದೇವಸ್ಥಾನಕ್ಕೆ ನಾವು ಹೋದಾಗ ಒಂದು 5 ಆಗಿತ್ತು. ಅಲ್ಲಿ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ಸ್ವಲ್ಪ ವೀಡಿಯೋಸ್ ಕೂಡ ಮಾಡಿಕೊಂಡು ಅಲ್ಲಿಂದ ಹೊರಟು ದರ್ಶನಕ್ಕೆ ಅಂತ. ಇನ್ನು ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಬಂದಿದ್ದು ಯಾವಾಗ ಅಂದರೆ ರಾತ್ರಿ 7:45 ಆಗಿತ್ತು ನಾವು ಹೊರಗಡೆ ಬಂದಾಗ ದೇವಸ್ಥಾನದಿಂದ. ಇನ್ನು ಹೊರಗಡೆ ಬಂದ ಮೇಲೆ ಒಂದು ಬಿಸಿ ಬಿಸಿ ಕಾಫಿ ಕುಡಿದು ಹೋಗಿ ಮಲ್ಕೊಂಡ್ವಿ. ಅದಾದಮೇಲೆ ಮಾರ್ನಿಂಗ್ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಅಗೇನ್ ಅಲ್ಲಿಂದ ಧರ್ಮಸ್ಥಳದಿಂದ ಒಂದು 2 to 3 ಕಿಲೋಮೀಟರ್ಸ್ ದೂರದಲ್ಲಿ ರಾಮನ ದೇವಸ್ಥಾನ ಕೂಡ ಇದೆ. ಸೊ ಅದಕ್ಕೆ ಬಂದ್ವಿ. ಈ ರಾಮನ ದೇವಸ್ಥಾನ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಹಾಗೆ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಬೆಳಗ್ಗೆನೇ ಹೋಗಿದ್ದರಿಂದ ಅಲ್ಲಿ ಜಾಸ್ತಿ ಜನ ಕೂಡ ಇರಲಿಲ್ಲ. ತುಂಬ ಅಂದರೆ ತುಂಬಾ ಪ್ರಶಾಂತವಾಗಿತ್ತು, ಹಾಗೆ ಕಡಿಮೆ ಜನ, ಒಂದು 15 ಮೆಂಬರ್ಸ್ ಇದ್ದರೆ ಆ ದೇವಸ್ಥಾನದೊಳಗಡೆ ಹೆಚ್ಚು, ಆ ಥರ ಇತ್ತು. ನಾವು ಹೋದಾಗ ಒಂದು 7:30 ಆಗಿತ್ತು, ಜಾಸ್ತಿ ಕ್ರೌಡ್ ಇರಲಿಲ್ಲ. ಇನ್ನು ಅಲ್ಲಿ ಎಂಟ್ರೆನ್ಸಲ್ಲೇ ನೀರಿರುತ್ತೆ. ಸೊ ಆ ನೀರೊಳಗಡೆ ನಡ್ಕೊಂಡು ಮೆಟ್ಲು ಹತ್ಕೊಂಡು ಹೋದರೆ ರಾಮನ ದೇವಸ್ಥಾನ ಸಿಗುತ್ತೆ. ಇನ್ನು ಒಳಗಡೆ ಎಲ್ಲ ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಹೊರಗಡೆ ಬಂದರೆ ಇದೊಂದು ದೇವಸ್ಥಾನ ಇತ್ತು, ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಇನ್ನು ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆಯಂತೆ, ಸೂರ್ಯನ ದೇವಸ್ಥಾನ ಅಂತ, ಅಲ್ಲಿಗೂ ಕೂಡ ಹೋಗೋಣ ಅಂತ ಹೊರಟು. ಇನ್ನು ಈ ಸೂರ್ಯನ ದೇವಸ್ಥಾನದಲ್ಲಿ ಆಲ್ರೆಡಿ ಕ್ರೌಡೆಲ್ಲ ಜಾಸ್ತಿ ಆಗಿಬಿಟ್ಟಿದ್ರು, ಯಾಕಂದರೆ ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 8:30 ಆಗಿತ್ತು. ಎಲ್ಲರೂ ನಮ್ಮ ಥರನೇ ಬೇಗ ಹೋಗಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತಾರಲ್ವ, ಸೊ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು. ಇನ್ನು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹರಕೆ ಕಟ್ಟುವಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಅಲ್ಲೂ ಕೂಡ ಹೋಗಿ ನೋಡ್ಕೊಂಡು ಬಂದು, ಇನ್ನು ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಏನಾದರೂ ನಮಗೆ ಆಗಬೇಕು ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಕೊಂಡು ಮಣ್ಣಿಂದು ಗೊಂಬೆನ ಕೊಡಬೇಕು. ಇವಾಗ ಎಕ್ಸಾಂಪಲ್ ನಾವು ಮನೆ ಕಟ್ಟಬೇಕು ಅಂತ ಏನಾದರೂ ನಾವು ಹರಕೆ ಮಾಡ್ಕೊಂಡು ಬಂದರೆ, ಮನೆ ಕಟ್ಟಿ ಆದಮೇಲೆ ಅಲ್ಲಿ ಹೋಗಿಬಿಟ್ಟು ಮಣ್ಣಿಂದು ಮನೇನ ಕೊಡಬೇಕು, ದೇವರಿಗೆ ಹರಕೆನ ಸಲ್ಲಿಸಬೇಕು. ಇನ್ನು ಸೂರ್ಯನ ದೇವಸ್ಥಾನದಿಂದ ವಾಪಸ್ಸು ಹೋಟೆಲ್ಗೆ ಬಂದು ಅಲ್ಲಿ ಚೆಕ್ಔಟ್ ಮಾಡಿಕೊಂಡು ಲಗೇಜ್ ಎಲ್ಲನೂ ತೊಗೊಂಡು ಇನ್ನು ಸೌತಡ್ಕಾಗೆ ಬಂದ್ವಿ. ಮತ್ತು ವಾಪಸ್ ಹೋಗಿ ನಾವು ಲಗೇಜ್ ತರೋದಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಚೆಕ್ಔಟ್ ಮಾಡಿಕೊಂಡು ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸೌತಡ್ಕ ದೇವಸ್ಥಾನಕ್ಕೆ ಕೂಡ ಬಂದ್ವಿ. ಸೌತಡ್ಕ ಗಣಪತಿ ದೇವಸ್ಥಾನ. ಇಲ್ಲಿಗೆ ನಾವು ಬರೋ ಅಷ್ಟೊತ್ತಿಗೆ 11:30 ಆಗಿತ್ತು. ಇನ್ನು ಇಲ್ಲಿ ಬಂದು ಹಣ್ಣು ಕಾಯಿ ಎಲ್ಲ ತೊಗೊಂಡು ಪೂಜೆ ಮಾಡಿಸೋದಕ್ಕೆ ಅಂತ ಹೋಗ್ತಾಯಿದ್ವಿ. ಇನ್ನು ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಅಂದರೆ, ನಾವೇನಾದರೂ ಹರಕೆ ಮಾಡಿಕೊಂಡು ಆ ಹರಕೆ ಫಲ ಕೊಟ್ಟ ಮೇಲೆ ಇಲ್ಲಿ ಬಂದು ಗಂಟೆಗಳನ್ನ ಕಟ್ಟೋದು. ಅದಕ್ಕೆ ಈ ಗಣಪತಿಗೆ ಗಂಟೆ ಗಣಪತಿ ಅಥವಾ ಗಂಟೆ ಗಣೇಶ ಅಂತ ಕೂಡ ಕರೀತಾರೆ. ಇನ್ನು ಇಲ್ಲೂ ಕೂಡ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇತ್ತು. ಲೈನಲ್ಲಿ ನಿಂತ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗೋಣ ಅಂತ ಬರ್ತಾಯಿದ್ವಿ ನಾನು ನನ್ನ ಹಸ್ಬೆಂಡು.
ಬಟ್ ಅಲ್ಲಿ ಹಣ್ಣು ಕಾಯಿ ಎಲ್ಲ ಮಾರ್ತಾರಲ್ವ, ಅವ್ರು ಹೇಳ್ತಾಯಿದ್ರು ಇಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗಿ, ಹಾಗೆ ಹೋಗಬೇಡಿ ದೇವಸ್ಥಾನಕ್ಕೆ ಬಂದು. 12 ಗಂಟೆಗೆ ಮಹಾಪೂಜೆ ಇರುತ್ತೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಇಲ್ಲೇ ಊಟ ಕೂಡ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಈ ಪ್ಲೇಸಿಗೆ ಸೌತಡ್ಕ ಅಂತ ಯಾಕಪ್ಪ ಬಂತು ನೇಮು ಅಂತಂದರೆ, ಇದು ರಾಜ ಮನೆತನದವರ ಗಣಪತಿ ಆಗಿರುತ್ತೆ. ಇದು ಅವರ ಶತ್ರುಗಳು ಈ ದೇವಸ್ಥಾನನ ನಾಶ ಮಾಡಿಬಿಟ್ಟಿರ್ತಾರೆ. ಆವಾಗ ಅಲ್ಲಿರುವಂತಹ ಗೋರಕ್ಷಕರು ಅದನ್ನು ತಗೊಂಡು ಬಂದು ಸೌತೆಕಾಯಿ ಬೆಳೆದಿರುವಂತಹ ಜಾಗದಲ್ಲಿ ಅದನ್ನು ಗಣೇಶನ ಸ್ಥಾಪಿಸ್ತಾರೆ. ಸೊ ತುಳುವಿನಲ್ಲಿ ಸೌತೆ ಅಂದರೆ ಸೌತೆಕಾಯಿ ಅಂತ, ಹಾಗೆ ಅಡ್ಕ ಅಂದರೆ ಹುಲ್ಲುಗಾವಲು ಅಂತ. ಸೊ ಅದಕ್ಕೋಸ್ಕರ ಈ ಸ್ಥಳಕ್ಕೆ ಸೌತಡ್ಕ ಅಂತ ನೇಮ್ ಬಂತು. ಸೌತಡ್ಕ ಅಂತ ನೇಮ್ ಬಂದ ಮೇಲೇ ಇದು ತುಂಬ ಅಂದರೆ ತುಂಬಾ ಫೇಮಸ್ ಆಯಿತು ಗಣೇಶ ಕೂಡ. ಇನ್ನು ಸೌತಡ್ಕದಿಂದ ಹೊರಟಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಇನ್ನು ಇಲ್ಲಿಂದ ಡೈರೆಕ್ಟಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಈ ಮ್ಯಾಪ್ ಯಾವ ರೂಟ್ ತೋರಿಸ್ತಿದೆಯೋ ಅದರಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಒಳ್ಳೆ ರೋಡ್ನೇ ತೋರಿಸ್ತಾ ಇತ್ತು, ಬಟ್ ಅಲ್ಲಿ ಯಾರೂ ಜನ ಇರ್ತಾ ಇರಲಿಲ್ಲ ಅಥವಾ ರೋಡ್ ಚೆನ್ನಾಗಿರ್ತಿರ್ಲಿಲ್ಲ, ಆ ಥರ ಏನಾದರೂ ಆಗ್ಬಿಡ್ತಾಯಿತ್ತು. ಇವಾಗಲೂ ಕೂಡ ಅಷ್ಟೇ, ಅದೇ ಥರ ಆಯಿತು. ಬಟ್ ಆದರೂ ಪರವಾಗಿಲ್ಲ, ಹೋಗೋಣ. ರೋಡ್ ಚೆನ್ನಾಗಿತ್ತು, ಬಟ್ ಅಲ್ಲಿ ಯಾರಂದರೆ ಯಾರೂ ಜನ ಇಲ್ಲ, ಫುಲ್ ಕಾಡು ಥರ ಇತ್ತು. ನನಗಂತೂ ಫುಲ್ ಭಯ ಆಗ್ತಿತ್ತು ಅಲ್ಲಿ ಹೋಗೋದಕ್ಕೇ. ಇನ್ನು ಫೈನಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆದ್ವಿ. ಇಲ್ಲಿಗೆ ರೀಚ್ ಆದಾಗ ಮಧ್ಯಾಹ್ನ 2:15 ಆಗಿತ್ತು. ಇನ್ನು ಲಗೇಜ್ ಇಡೋದಕ್ಕೆ ಹೋದಾಗ ಆ ಕೌಂಟ್ರಲ್ಲಿ ಹೇಳಿದ್ರು ಇವಾಗ ದರ್ಶನ ಕ್ಲೋಸ್ ಆಗಿದೆ, 3:30ವರೆಗೂ ಇರಲ್ಲ ಅಂತ. ಅದಕ್ಕೋಸ್ಕರ ಅಲ್ಲೇ ಪಕ್ಕದಲ್ಲಿ ಆದಿ ಸುಬ್ರಹ್ಮಣ್ಯ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ, ಊಟ ಮಾಡ್ಕೊಳ್ಳಿ, ಅಷ್ಟೊತ್ತಿಗೆ ದರ್ಶನ ಓಪನ್ ಆಗುತ್ತೆ, ಹೋಗಿವ್ರಂತೆ ಅಂತ ಹೇಳಿದ್ರು. ಸೊ ಆಲ್ರೆಡಿ ನಾವು ಸೌತಡ್ಕದಲ್ಲಿ ಊಟ ಮಾಡ್ಕೊಂಡು ಬಂದಿದ್ವಲ್ವ, ಅದಕ್ಕೋಸ್ಕರ ಊಟ ಏನು ಬೇಡ, ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ ದರ್ಶನಕ್ಕೆ ಅಂತ. ಇನ್ನು ದರ್ಶನನ 3:30ಗೆ ಬಿಟ್ಟರು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 4:15 ಆಯಿತು. ಇನ್ನು 4:15ಗೆ ದೇವಸ್ಥಾನದಿಂದ ಹೊರಗಡೆ ಬಂದು ನಮ್ಮ ಲಗೇಜ್ ಎಲ್ಲ ತೊಗೊಂಡು ಹಾಗೆ ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡು ಇವಾಗ ಡೈರೆಕ್ಟಾಗಿ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಇನ್ನೆಲ್ಲೂ ಹೋಗ್ತಾ ಇಲ್ಲ. ಆ್ಯಕ್ಚುಲಿ ನಾವು ಸಕಲೇಶ್ಪುರಗೂ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಬೇಡ, ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ. ಇನ್ನು ಬರ್ತಾ ದಾರೀಲಿ ಐಸ್ ಆ್ಯಪಲ್ಲು, ಬಟ್ ಇದನ್ನು ಒರಿಜಿನಲ್ ನೇಮ್ ಅಂತ ಏನು ಅಂತ ನಂಗೆ ಗೊತ್ತಿಲ್ಲ. ನಾವು ಇದನ್ನು ಐಸ್ ಆ್ಯಪಲ್ ಅಂತ ಹೇಳ್ತೀವಿ. ಅದನ್ನು ಕೂಡ ಟೇಸ್ಟ್ ಮಾಡೋಣ ಅಂತ ಮಾಡಿದ್ವಿ. ಹಾಗೆ ಅಲ್ಲಿ ಫುಲ್ ಜಾರ್ ಸೋಡಾ ಕೂಡ ಇತ್ತು. ನನ್ನ ಹಸ್ಬೆಂಡ್ ಇದನ್ನು ಟ್ರೈ ಮಾಡಬೇಕು ನಾನು, ಯಾವ ಥರ ಇರುತ್ತೆ ಅಂತ, ಒಂದು ಸಲನೂ ಟ್ರೈ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕುಡಿದ್ವಿ. ಇನ್ನು ನನ್ನ ಹಸ್ಬೆಂಡ್ ಕುಡಿದ್ರು ಚೆನ್ನಾಗಿ, ಬಟ್ ನನಗೆ ಅದನ್ನು ಕುಡಿಯೋದಕ್ಕೆ ಆಗಲಿಲ್ಲ ಸ್ಟಾರ್ಟಿಂಗಲ್ಲಿ. ಆಮೇಲೆ ಕುಡಿದೆ. ಇನ್ನು ಫುಲ್ ಜಾರ್ ಸೋಡಾ ಅಂತೂ ತುಂಬಾ ಚೆನ್ನಾಗಿತ್ತು, ಬಟ್ ನನಗೆ ಕುಡಿಯೋಲಿಕ್ಕಾಗಲಿಲ್ಲ, ಅಷ್ಟೊಂದಿತ್ತು. ದೊಡ್ಡ ಗ್ಲಾಸ್ ತುಂಬ ಇತ್ತಲ್ವ, ಸೊ ನಂಗೆ ಕುಡಿಲಿಕ್ಕಾಗಲಿಲ್ಲ. ಹಾಗೆ ನಾನು ಈ ಥರ ಗ್ಲಾಸ್ ಲೋಟದಲ್ಲೆಲ್ಲ ಕುಡಿಯೋಲ್ಲ ಜಾಸ್ತಿ, ಅಂದರೆ ಮನೆಯಲ್ಲಿ ಕುಡಿತೀನಿ, ಬಟ್ ಹೊರಗಡೆ ಹೋದಾಗ ಈ ಗ್ಲಾಸ್ ಲೋಟದಲ್ಲೆಲ್ಲ ಕುಡಿಯೋಲ್ಲ, ನಂಗೆ ಇಷ್ಟ ಆಗೋಲ್ಲ. ಬೇರೆಯವರೆಲ್ಲ ಕುಡ್ತಿರ್ತಾರೆ ಅದೇ ಲೋಟದಲ್ಲಿ, ನಾನು ಕುಡಿಬೇಕು ಅಂದರೆ ನನಗಿಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರನ್ನ ಸ್ಟ್ರಾ ಕೇಳ್ತಾಯಿದ್ದೆ, ಸ್ಟ್ರಾ ಕೊಡಿ ಅಂತ. ಅವರು ಇದಕ್ಕೆ ಸ್ಟ್ರಾ ತೊಗೊಂಡು ಕುಡಿದ್ರೆ ಚೆನ್ನಾಗಿರೋದಿಲ್ಲ, ಹಾಗೆ ಕುಡೀರಿ ಅಂತ ಹೇಳಿ ಅಂಗಡಿಯವರು ಹೇಳ್ತಾಯಿದ್ರು. ಇನ್ನು ಸೋಡಾ ಎಲ್ಲ ಕುಡ್ಕೊಂಡು ಊರಿಗೆ ಹೋಗೋಣ ಅಂತ ಹೊರಟು, ಇನ್ನೆಲ್ಲೂ ಮಧ್ಯಾಹ್ನ ನಿಲ್ಲಿಸಲಿಲ್ಲ. ಇನ್ನು ಊರಿಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಇನ್ನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.